ನೋಡಿ, ನಮಗೆ ಇಷ್ಟವಾದ ದೇವತೆಗಳಿದ್ದ ಹಾಗೆ ನಮಗೆ ಬಹಳ ಪ್ರಿಯವಾದ ಹೀರೋಯಿನ್ಗಳು ಇರ್ತಾರೆ. ಅವರನ್ನು ಎಷ್ಟು ಮೆಚ್ಚಿಕೊಳ್ತೇವೆ ಅಂದರೆ ನಾವು ಅವರ ಅಭಿಮಾನಿಗಳಾಗ್ತೇವೆ, ಸಂಘ ಕಟ್ತೇವೆ. ಅವರನ್ನು ಯಾರಾದರೂ ಟೀಕಿಸಿದರೆ ನಮಗೆ ಸಿಟ್ಟು ಬಂದುಬಿಡುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಮತ್ತು ಪ್ರತೀಕಾರಕ್ಕೆ ಮನಸ್ಸು ಹಂಬಲಿಸ್ತಾ ಇರುತ್ತೆ. ನಿಜ ತಾನೆ? ನಾವು ನಮ್ಮ ಹೀರೋ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತೇವೆ. ಅದನ್ನು ಒಂದು ಆಲ್ಬಮ್ನಲ್ಲಿಟ್ಟು ಎಲ್ರಿಗೂ ತೋರಿಸೋದಕ್ಕೆ ಇಷ್ಟಪಡ್ತೀವಿ ಅಲ್ವೇ? ಅವರು ಎಲ್ಲಾದರೂ ಚಿತ್ರೀಕರಣದಲ್ಲೋ ಸಭೆಯಲ್ಲೋ ಕಂಡ್ರೆ ನಾವು ಹೋಗಿ ಕೈ ಕುಲುಕಬೇಕು ಅಂತೀವಿ. ಹೀಗೆ ಸಣ್ಣ ಪುಟ್ಟ ಆಸೆಗಳನ್ನು ಬೆಳೆಸ್ತಾ ಅಭಿಮಾನಿಗಳು ತಮಗೇ ಗೊತ್ತಿಲ್ಲದೆ ತಮ್ಮ ಆ ಮೆಚ್ಚಿನ ನಟರ ಮೇಲೆ ಅಗಾಧ ಒತ್ತಡ ಹಾಕಿಬಿಡ್ತಾರೆ. ಆ ಹೀರೋಗಳು ಹೀಗೆ ಇರಬೇಕು ಅಂತ ಅವರ ಮೇಲೆ ಬಹಳ ನಿರೀಕ್ಷೆ ಹೇರಿಬಿಡ್ತಾರೆ. ಆ ಹೀರೋಗಳ ಮೈಕಟ್ಟು ಅದು ಹೇಗೆ ಇರಬೇಕು, ಅವರು ಬಹಳ ಸದೃಢವಾಗಿ ಇರಬೇಕು, ನಗನಗ್ತಾ ಇರಬೇಕು, ತಲೆ ಕೂದಲು ಕಪ್ಪಾಗಿ ಸೊಂಪಾಗಿಯೇ ಇರಬೇಕು, ಅವರು ಸಿಟ್ಟು ಮಾಡಬಾರ್ದು, ಆರ್ಡಿನರಿ ಆಗಿರಬಾರ್ದು, ಒಂದು ಒಳ್ಳೆಯ ಮಾಡೆಲ್ ಆಗಿರಬೇಕು. ಅಭಿಮಾನಿಗಳು ಕರೆದ್ರೆ ಹೋಗಬೇಕು, ಸನ್ಮಾನ ಮಾಡಿದರೆ ಮಾಡಿಸ್ಕೊಳ್ಬೇಕು. ಒಟ್ಟಾರೆ ಅಭಿಮಾನಿಗಳ ಎತ್ತರದ ನಿರೀಕ್ಷೆಗಳನ್ನು ಅವರು ಹುಸಿ ಮಾಡಬಾರದು. ಆಮೇಲೆ ಅವರ ಚಿತ್ರಗಳು ಫ್ಲಾಪ್ ಆಗಬಾರದು, ಅದು 100 ದಿನ ಓಡಬೇಕು. ಅವರು ಹಾಗೇ ಮಿಂಚುತ್ತಾನೇ ಇರಬೇಕು. ಈಗ ಹೀರೋಗಳು ಅಭಿಮಾನಿಗಳ ಇಂಥ ಒಂದು ಪ್ರೀತಿಯ ಬಂಧನದಲ್ಲಿ ಸಿಕ್ಕಾಕ್ಕೊಂಡು ಅಸಹಾಯಕರಾಗ್ಬಿಡ್ತಾರೆ. ಅವರ ಬದುಕೆಲ್ಲ ಸಕ್ಸಸ್ಸು, ಹಿಟ್ ಫಿಲ್ಮ್ಗಳು, ಹೊಸ ವಿಕ್ರಮಗಳು, ರೆಕಾರ್ಡ್ ಸ್ಥಾಪಿಸೋದು, ಇಂಥ ಅನಿವಾರ್ಯ ಸ್ಥಿತಿಗೆ ಹೋಗಿ ಸಿಕ್ಕಾಕ್ಕೊಂಡ್ಬಿಡ್ತಾರೆ. ಅಭಿಮಾನಿಗಳನ್ನು ನಿರಾಶೆ ಪಡಿಸದೆ ಅವರು ಜಿಮ್ಗಳಿಗೆ ಹೋಗಿ ಒಳ್ಳೆ ಬಾಡಿ ಇಟ್ಕೊಳ್ಬೇಕು, ಚರ್ಮದ ಕಾಂತಿ ಹಾಳಾಗಬಾರದು. ಅವರಿಗೆ ಇಷ್ಟೆಲ್ಲಕ್ಕೂ ಬಹಳ ಟೈಮ್ ಇರಬೇಕು. ಹಾಗಾಗಿ ಅವರು ಅಗಾಧ ಒತ್ತಡದಲ್ಲಿಯೇ ಇರ್ತಾರೆ. ಅದು ಅಭಿಮಾನಿಗಳಿಗೆ ಗೊತ್ತೇ ಇರೋದಿಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಪ್ರೀತಿಯ ಪುನೀತ್ ಮಾಡಿರುವ ತ್ಯಾಗ ಅನನ್ಯವಾದದ್ದು. ಆತ ಪುಣ್ಯವಂತ, ಆತನಿಗೆ ನಮ್ಮ 100 ನಮನ. ಆಯಿತೇ? ಇಲ್ಲಿ ಇನ್ನೊಂದು ವಿಚಾರ ಇದೆ. ನಾವು ಸಿನಿಮಾ ಯಾಕೆ ನೋಡ್ತೀವಿ? ಅದೇಕೆ ಅಂಥ ಆಕರ್ಷಣೆ, ಅಂಥ ಚಟ, ಅಬ್ಸೆಷನ್ ಆಗಿಬಿಡುತ್ತೆ? ಏನು ಕಾರಣ? ನೋಡಿ, ಅದಕ್ಕೊಂದು ಕಾರಣ ಇದೆ. ನಮಗೆ ನಮ್ಮದೇ ಸಣ್ಣ ಪುಟ್ಟ ಆಸೆಗಳಿರ್ತವೆ. ಆ ಬೆಳ್ಳಿ ತೆರೆ ಮೇಲೆ ಆ ಹೀರೋ ಮಾಡಿದ್ದನ್ನೆಲ್ಲ ನಾವು ಮಾಡಬೇಕು ಅಂತ ಒಳಮನಸ್ಸಿನಲ್ಲಿ ಹುದುಗಿರೋದು ಒಂದು ಆಳವಾದ ಆಸೆ ಇರುತ್ತೆ. ಆದರೆ ಅದನ್ನೆಲ್ಲ ಮಾಡೋಕ್ಕೆ ಕೈಲಾಗಿರೋದಿಲ್ಲ. ಅಂಥ ಒಳ್ಳೆಯ ಅಟ್ರ್ಯಾಕ್ಟಿವ್ ಮೈಕಟ್ಟು, ಆ ಬಾಡಿ ಇರೋದಿಲ್ಲ, ಒಳ್ಳೆ ಲುಕ್ಕು, ಫೇಸ್ ಇರೋಲ್ಲ, ಟ್ಯಾಲೆಂಟ್ ಇರಲ್ಲ, 4 ಜನರ ಜೊತೆ ಧೈರ್ಯವಾಗಿ ಮಾತಾಡೋಕ್ಕೆ ಬರಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ಆ ಹೀರೋಗಿರುವ ಸದ್ಗುಣಗಳು, ಆ ಶಕ್ತಿ, ಆ ಆಸ್ತಿ, ಐಶ್ವರ್ಯ ಯಾವುದೂ ಇರೋಲ್ಲ. ಹೀರೋ ಹತ್ತಿರ ಎಲ್ಲ ಇರುತ್ತೆ. ನಾವು ಸಿನಿಮಾ ನೋಡ್ತಾ
ಥಿಯೇಟ್ರಿನಲ್ಲಿ ಕೂತಿರುವಾಗ ಮೈ ಮರೆತು ಬಿಡ್ತೀವಿ. ಅದು ಸಿನಿಮಾ ಅನ್ನಿಸೋದೇ ಇಲ್ಲ. ಅದು ನಮ್ಮ ನಿಜ ಜೀವನವೇ ಆಗಿಬಿಟ್ಟಿರುತ್ತೆ. ಆ ಹೀರೋ ಜಾಗದಲ್ಲಿ ನಾವೇ ಇರ್ತೇವೆ, ನಾವೇ ಅದನ್ನೆಲ್ಲ ಮಾಡಿಬಿಡ್ತೇವೆ. ಅಲ್ಲಿ ಅಳ್ತೇವೆ, ನಗುತ್ತೇವೆ, ಆ ಪ್ರೀತಿಯ ಸುಖ ಅನುಭವಿಸ್ತೇವೆ, ಶತ್ರುಗಳಿಗೆ ಸಖತ್ತಾಗಿ ತದಕಿ ಬಿಡ್ತೇವೆ, ಮೈ ಮರೆವಿನಲ್ಲಿ ಆರ್ಗಾಸಮ್ ಅನುಭವ ಮಾಡ್ಕೊಂಡು ಬಿಡ್ತೇವೆ. ಇಷ್ಟೆಲ್ಲ ಕೇವಲ ಒಂದು 100 ರೂಪಾಯಿ ಒಳಗೆ ಸಿಕ್ಕಿಬಿಟ್ಟಿರುತ್ತೆ. ಆದರೆ ದುರ್ದೈವ ಏನಂದರೆ ನಮ್ಮ ಬದುಕು ಸೀಳಿ 2 ಹೋಳಾಗಿಬಿಡುತ್ತೆ. ನಮ್ಮದೊಂದು ಕಲ್ಪನೆಯ ಪ್ರೈವೇಟ್ ಲೈಫ್ ಇರುತ್ತೆ, ನಮ್ಮದೇ ಸ್ವಂತದ್ದು. ಇನ್ನೊಂದು ಹೊರಗೆ ರುಚಿ ಗಂಧ ಏನೂ ಇಲ್ಲದ ವಾಸ್ತವ ರಿಯಾಲಿಟಿ ಜೀವನ ಇರುತ್ತೆ. ಅದಕ್ಕೂ ಇದಕ್ಕೂ ನಡುವೆ ಒಂದು ದೊಡ್ಡ ಕಂದಕ ಗ್ಯಾಪ್ ಉಂಟಾಗ್ಬಿಡುತ್ತೆ. ಅದನ್ನು ಕೂಡಿಸೋಕ್ಕೆ ಆಗೋದಿಲ್ಲ. ಈಗ ಮಾನಸಿಕ ಗೊಂದಲ, ಒಂದು ಡಿಪ್ರೆಷನ್ನು, ನಾನಾ ಸಮಸ್ಯೆ ಬಂದ್ಬಿಡುತ್ತೆ. ಮತ್ತು ಇಂಥ ಸ್ಥಿತಿಯಲ್ಲಿ ಸೋಲಿನ ಮೇಲೆ ಸೋಲು, ನಿರಾಸೆ ಮೇಲೆ ನಿರಾಸೆ ಬಂದ್ಬಿಡುತ್ತೆ. ಸೊ ಇದಕ್ಕೆ ಏನಾದರೂ ಪರಿಹಾರ ಇದೆಯೇ? ಖಂಡಿತ ಇದೆ. ನಾವು ಈ ಕಲ್ಪನೆಯ ಜಗತ್ತನ್ನು ಬಿಟ್ಟು ವಾಸ್ತವ ಲೋಕದಲ್ಲಿ ಬದುಕಬೇಕು. ಅದಕ್ಕೆ ತರಬೇತಿ ಬೇಕು. ಅದು ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ. ಜಪಾನಿನ ಆವಿಷ್ಕಾರದ ಈ ಝೆನ್ ಇದೆ, ಆ ಝೆನ್ ಧ್ಯಾನ ಮತ್ತು ಝೆನ್ ಜೀವನ ಶೈಲಿಯಲ್ಲಿ ಸಿಕ್ಕುತ್ತೆ. ಪುಣ್ಯಕ್ಕೆ ಅದು ನೋಡಿ, ಭಾರತದಲ್ಲಿ ಕರ್ನಾಟಕದಲ್ಲಿ ನಂಜನಗೂಡು ಹತ್ತಿರ ಹೆಡತಲೆ ಝೆನ್ ಆಶ್ರಮದಲ್ಲಿ ಸಿಕ್ಕುತ್ತೆ. ಅಲ್ಲಿ 1 ವಾರದ ರಿಟ್ರೀಟನ್ನು ಮಾಡ್ತಾರೆ. ಈಗ ನಾಳೆ ಡಿಸೆಂಬರ್ 23ರಿಂದ ಜನವರಿ 1ನೇ ತಾರೀಕುವರೆಗೆ ಅದು ನಡೆಯುತ್ತೆ. ಅದಕ್ಕೆ ನೀವು ಸೇರಿದರೆ ಅಲ್ಲಿ ಇದಕ್ಕೆ ಉತ್ತರ ಕಾಣಿಸುತ್ತೆ. 9845654397 ಫೋನ್ನಲ್ಲಿ ಬರೀ ವಾಟ್ಸ್ಯಾಪ್ ಮೂಲಕ ಮಾತ್ರ ಸಂಪರ್ಕ ಮಾಡಿಕೊಳ್ಬೇಕು. ಆಗ ಈ ಕಷ್ಟಗಳಿಗೆ ಪರಿಹಾರ ಸಿಕ್ಕುತ್ತೆ. ಆಗಬಹುದೇ? ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.